ಹೆಲೋ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೆಮಿ K12 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಲಯಾಳದಲ್ಲಿ ನನ್ನ ಯೂಟ್ಯೂಬಲ್ಲೇ ಹಾಕಿದ್ದೇನೆ, ಆದರೂ ನನ್ನ ವ್ಯೂವರ್ಸ್ ಕನ್ನಡದವರೇ ಹೆಚ್ಚು ಅನಿಸ್ತಾ ಇದೆ. ಸೊ ಹಾಗೆ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. 2024 ನನ್ನ ಲೈಫಲ್ಲಿ ಹೇಗಿತ್ತು ಅಂತ. ಎಲ್ಲರ ಥರನೂ ಆ್ಯಕ್ಚುಲಿ ಹೇಳ್ತಿದ್ದೀನಿ, ಯಾರು ಸಹ 2024 ನನ್ನ ಲೈಫಲ್ಲಿ ನನಗೆ ಸಂತೋಷ ಮಾತ್ರ ಇತ್ತು ಅಂತ ಬಂದು ಯಾರೂ ಹೇಳೋರಿಲ್ಲ. ಅದು ನನಗೆ 100% ಗೊತ್ತಿದೆ. ಯಾಕೆಂತೇಳಿದರೆ ಹಾಗೆ 24ರಲ್ಲಿ ಸಂತೋಷನೇ ನನ್ನ ಲೈಫಲ್ಲಿದೆ ಅಂತ ಯಾರಾದರೂ ಇದ್ದರೆ ಈ ಕಮೆಂಟಲ್ಲಿ ಶ್ಯೂರ್ ಆಗಿ ಸತ್ಯವಾಗಿ ಹೇಳೋರಿದ್ದರೆ ಮಾತ್ರ ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಆಯಿತಾ? ಆದರೂ ನಾನು ಹೇಳ್ತಿದ್ದೀನಿ, 2024 ಅಂತ ಹೇಳಿದರೆ ನನಗೆ ಒಂದು 60% ಹ್ಯಾಪಿನೇ ಇದೆ. ಯಾಕೆಂತೇಳಿದರೆ ನಿಜವಾಗ್ಲೂ ನನ್ನ ಪ್ರಕಾರ 2024 ವೆರಿ ನೈಸ್, ಇಟ್ ವಾಸ್ ವೆರಿ ನೈಸ್. ಯಾಕೆಂತೇಳಿದರೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿರೋದು 2024 ನನಗೆ ತುಂಬ ರೀಚ್ ಬಂದಿದೆ. ಇನ್ಸ್ಟಾಗ್ರಾಮ್ ನನಗೆ ಒಂದು ರೀಚ್ ಬಂದ ಒಂದು ಸಂತೋಷ 2024. ಹಾಗೆ ನಾನು ಐಫೋನ್ ತೆಗೆದಿರೋದು, ಹಾಗೆ ಸ್ಕೂಟಿ ತೆಗೆದಿರೋದು, ಹಾಗೆ ಹೊಸ ಲ್ಯಾಬ್ ಹಾಕಿರೋದು, ಅಚೀವ್ಮೆಂಟ್ ತುಂಬಾ ಇದೆ. ಆದರೆ ನಿಜವಾಗ್ಲೂ ಎಂತ ಹೇಳಬೇಕು ಅಂತೇಳಿದರೆ 2024 ತುಂಬಾ ಚೆನ್ನಾಗಿತ್ತು. ಆದರೆ ಎಲ್ಲರ ಥರನೂ ಒಂದು 40% ಸ್ಯಾಡ್ ಇದೆ. ಅದು ಅಂದರೆ ಕೆಲವು ಫ್ರೆಂಡ್ಸ್ ಔಟ್ ಗೋಯಿಂಗ್ ಆ್ಯಂಡ್ ಇನ್ಕಮಿಂಗ್ ಸಹ ಇದ್ದರು. ಔಟ್ ಗೋಯಿಂಗ್ ಹೋಗಿದ್ದವರಿಗೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಬೇಕು. ಯಾಕೆಂತೇಳಿದರೆ ಯಾರು ಸಹ ಸ್ಯಾಡಲ್ಲಿರೋದು ಯಾರಿಗೂ ಬೇಡ. ಯಾಕೆಂತೇಳಿದರೆ ಅದು ಚೆನ್ನಾಗಿರಲ್ಲ. ನಾವು ಒಬ್ಬರಿಗೆ ಒಳ್ಳೆಯದನ್ನು ಬಯಸಬೇಕು, ಅವರು ಒಳ್ಳೆಯದಾಗಬೇಕು. ಅದೇ ಥರ ನಾನು ಹಾರೈಸ್ತೇನೆ. ಯಾಕೆಂತೇಳಿದರೆ ನಮಗೂ ಇರುತ್ತೆ ಅಲ್ಲ, ಸಂತೋಷ ಆಗಬೇಕು, ನಾವು ಚೆನ್ನಾಗಿರಬೇಕು ಅಂತ. ಅದೇ ಥರ ಎಲ್ಲರೂ ಮನುಷ್ಯರು. ಸೊ ಎಲ್ಲರೂ ಹೇಗೆ ಬೇಕಾದರೂ ಜೀವನ ಮಾಡಲಿ, ಏನು ಬೇಕಾದರೂ ಸಾಧಿಸಲಿ, ಏನು ಬೇಕಾದರೂ ಇದಾಗಲಿ, ಎಲ್ಲರೂ ಅವರವ್ರಿಗೆ ಅರ್ಹತೆ ಇರುವುದನ್ನು ಪಡ್ಕೊಳ್ಳಲಿ ಅಂತ ನಾನು ಹೇಳ್ತಾ ಇದ್ದೀನಿ. 2025ಗೆ ಬರುವಾಗ ಇನ್ನು ಕೇವಲ ಆ್ಯಕ್ಚುಲಿ ಒಂದು 8 ಅವರ್ಸ್ ಇದೆ ಅಷ್ಟೇ 2025ಗೆ. ಆದರೂ ನಾನು 2025ಯಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಹಾಗೇನು ಪ್ಲ್ಯಾನ್ ಇಲ್ಲ ನನ್ನ ಲೈಫಲ್ಲಿ. ಇನ್ನು ನಿಜವಾಗ್ಲೂ ನನಗೆ ಏನೂ ಪ್ಲ್ಯಾನ್ ಇಲ್ಲ, ಏನು ಆಗಬೇಕು ಅಂತಲೂ ಇಲ್ಲ. ಆಗದಿದ್ದರೂ ಪರವಾಗಿಲ್ಲ, ಆದರೂ ಪರವಾಗಿಲ್ಲ, ಆ ಒಂದು ಮೈಂಡ್ಸೆಟ್ಟಲ್ಲಿ 2025ಗೆ ಹೋಗ್ತಿದ್ದೀನಿ. ಏನಾದರೂ ಆದರೆ ಆಗಲಿ, ಆಗದಿದ್ದರೆ ಪರವಾಗಿಲ್ಲ ಅಷ್ಟೇ. ಮತ್ತು ಬೇರೆ ನಾನು ಹೇಳಬೇಕಾಗಿರೋದು ಇಷ್ಟೇ. ಮೋಟಿವೇಟ್ ಅಂತ ನಿಮಗೆ ನಾನು ಮೋಟಿವೇಟ್ ಮಾಡೋಕ್ಕೆ ನಾನು ಅರ್ಹತೆ ಇಲ್ಲ. ಯಾಕೆಂತೇಳಿದರೆ ನಾನು ಸಹ ತುಂಬ ಪ್ರಾಬ್ಲಮಲ್ಲಿದ್ದೀನಿ. ಆವಾಗ ನಿಮಗೆ ಏನು ಹೇಳಬೇಕು ಅಂತೇಳಿದರೆ, ನಿಜವಾಗ್ಲೂ ನೀವು ಯಾರ ಜೊತೆ ಆದರೂ ಕ್ಲೋಸ್ ಆಗುವಾಗ ತುಂಬಾ ನಿಮ್ಮ ಸೀಕ್ರೆಟನ್ನೆಲ್ಲ ಹೇಳೋಕ್ಕೆ ಹೋಗಬೇಡಿ. ಯಾಕೆಂತೇಳಿದರೆ ಇವತ್ತಿನ ಫ್ರೆಂಡ್ ನಾಳೆ ಶತ್ರು, ಅದೊಂದು ಗಮನವಿಟ್ಟು ಕೇಳಿ. ಯಾಕೆಂತೇಳಿದರೆ ಎಲ್ಲರೂ ಹಾಗೇ ಇರ್ತಾರಂತಲ್ಲ, ಇರ್ಬೋದು, ಇರದೇ ಇರ್ಬೋದು. ಆದರೂ ನಾವು ನಮ್ಮ ಸಂತೋಷದಲ್ಲಿರುವಾಗ ಅವರಿಗೆ ಹೇಳ್ತೀವಿ, ಆದರೆ ಅದು ನಮ್ಮ ತಪ್ಪಲ್ಲ, ಅವ್ರದ್ದು ತಪ್ಪಲ್ಲ, ಇಬ್ಬರು ತಪ್ಪಲ್ಲೂ ಒಂದು ಫ್ರೆಂಡ್ಶಿಪ್ ಹಾಳಾಗುತ್ತೆ. ಒಬ್ಬರು ಏನಾದರೂ ಮಾಡುವಾಗ ಒಬ್ಬರು ರಿಯಾಕ್ಟ್ ಮಾಡದಿದ್ದರೆ ಫ್ರೆಂಡ್ಶಿಪ್ ಉಳಿಯುತ್ತೆ. ಆದರೆ ಒಬ್ಬರು ಏನಾದರೂ ಮಾಡಿ ಇನ್ನೊಬ್ಬರು ರಿಯಾಕ್ಟ್ ಮಾಡಿದರೆ ಫ್ರೆಂಡ್ಶಿಪ್ ಉಳಿಯಲ್ಲ. ಸೊ ಒಬ್ಬರು ಸೈಲೆಂಟ್ ಆಗಿರಬೇಕು. ನನ್ನ ಪ್ರಕಾರ ಫ್ರೆಂಡ್ಶಿಪ್ಪಲ್ಲಿ ಹೇಗಿರಬೇಕು ಅಂತ ಹೇಳಿದರೆ, ಆದರೂ ಅಡ್ಜಸ್ಟ್ ಮಾಡಬಾರ್ದು. ಹೇಗೆಂತೇಳಿದರೆ ನಮ್ಮ ಲೈಫಲ್ಲ, ಇಬ್ಬರ ಲೈಫು ಅವರವರಿಗೆ ಇಷ್ಟ ಇರುವ ಥರ ಇರಬೇಕು. ಅದೇ ಥರ ಫ್ರೆಂಡ್ಶಿಪ್ ಬಗ್ಗೆನೇ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ. ಯಾಕೆಂತೇಳಿದ್ರೆ 2024ರಲ್ಲಿ ನನಗೆ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ರು, ತುಂಬ ಜನ ಫ್ರೆಂಡ್ಸ್ ಹೋದರು. ಸೊ ಸೋಷಿಯಲ್ ಮೀಡಿಯಾದಲ್ಲೇ ಫ್ರೆಂಡ್ಶಿಪ್ ಸಿಕ್ಕಿದವರು ಇದ್ದಾರೆ, ಹೋದವರು ಸಹ ಇದ್ದಾರೆ. ಮತ್ತು ರೆಗ್ಯುಲರ್ ಆಗಿ ಇರ್ತಾರಲ್ಲ ಫ್ರೆಂಡ್ಶಿಪ್, ಅಂದರೆ ಕ್ಯಾಮರಾ ಮುಂದೆ ಬರದಿರುವ ಫ್ರೆಂಡ್ಸ್, ಅವರು ನನ್ನೊಟ್ಟಿಗೇ ಇದ್ದಾರೆ. ಅವರು ಕ್ಯಾಮರಾ ಮುಂದೆ ಬರದ ಫ್ರೆಂಡ್ಸ್ ನನ್ನೊಟ್ಟಿಗೆ ಯಾವಾಗಲೂ ಆವತ್ತಿಂದಲೂ ಇವತ್ತಿನವರೆಗೂ ಇದ್ದಾರೆ. ಅವರಿಗೆ ಧನ್ಯವಾದ, ಥ್ಯಾಂಕ್ ಯು. ಯಾಕೆಂತ ಹೇಳಿದರೆ
ಯಾವುದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ನೀವು ಬಿಟ್ಟೋಗಲಿಲ್ಲ. ಆದರೂ ನಾನು ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು. ನನಗೆ ಸಂತೋಷ ಬಂದಿರುವ ಸಮಯದಲ್ಲಿ ಸಹ ನಾನು ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು. ಅದಂತೂ ನನಗೆ ಗೊತ್ತಿದೆ. ಅವಾಯ್ಡ್ ಮಾಡಿರ್ಬೋದಲ್ಲ, ಮಾಡಿದ್ದೇನೆ ತುಂಬ ಜನರನ್ನು. ಅದು ನನ್ನ ನೆಗೆಟಿವ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಯಾಕೆಂತೇಳಿದರೆ ಒಬ್ಬರ ಜೊತೆನೇ ಟೈಮ್ ಸ್ಪೆಂಡ್ ಮಾಡುವಾಗ ಇನ್ನೊಬ್ಬರನ್ನ ನಾನು ತಿರುಗಿ ನೋಡಲ್ಲ. ದ್ಯಾಟ್ ಈಸ್ ಮೈ ಫಾಲ್ಟ್. ಮತ್ತು ಇನ್ನೆಂತ ಇನ್ನು ಅಂತೇಳಿದರೆ ಅದೇ ಥರ ದೇವರು ಇವಾಗ 2025 ಬರ್ತಿದೆ. ನಾಳಿಂದ ನಾವು ಆ ಥರ ಈ ಥರ ಅಂತ ಅದೇ ಥರನೇ ನಾವು 2023ಯಲ್ಲೂ 24ಅಲ್ಲೂ 21ಅಲ್ಲೂ 22ಅಲ್ಲೂ ಆ ಥರ ನ್ಯೂ ಇಯರ್ ಬರುವಾಗ ನಾಳೆಯಿಂದ ನಮಗೆ ಒಳ್ಳೆ ದಿನ ಅಂತೇಳಿ ನಾವು ಬರ್ತೀವಿ. ಆದರೆ ಏನನ್ನೂ ಸಾಧಿಸೋಕ್ಕಾಗಲ್ಲ. ಏನನ್ನೂ ತುಂಬಾ ಪ್ರಾಬ್ಲಮ್ ಇರುತ್ತೆ ಅಲ್ಲ, ಎಲ್ಲರಿಗೂ ಅವ್ರದ್ದೇ ಆದಂತಹ ಪ್ರಾಬ್ಲಮ್ ಇರುತ್ತೆ. ಸೊ ಇನ್ನೆಂತ ಹೇಳಬೇಕು ಅಂತೇಳಿದರೆ 2025ಅಲ್ಲಿ ಎಲ್ಲರೂ ಚೆನ್ನಾಗಿರಿ, ಆ ಥರ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂತೇಳಿದರೆ ಎಲ್ಲರೂ ಚೆನ್ನಾಗಿ ಇರಲೇಬೇಕು. ಕೆಲವೊಂದು ಯಾರು ನಮಗೆ ಇಷ್ಟ ಆಗಲ್ಲ ಅವರಿಂದ ದೂರ ಇರಿ, ಯಾರು ನಮಗೆ ಇಷ್ಟ ಆಗ್ತಾರೆ ಅವರ ಹತ್ರನೇ ಇರಿ, ಆ ಥರ ಇರಿ. ಮತ್ತೆಂತ ಮತ್ತೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಕೆಲವರು ಇನ್ನೊಂದು ವಿಷಯ ಅಂತ ಹೇಳಿದರೆ, ಕೆಲವರು ಥಿಂಕ್ ಮಾಡ್ತಾರೆ ನಮ್ಮ ಲೈಫ್ ಮಾತ್ರ ಯಾಕೆ ಹೀಗೆ, ಅವ್ರ ಲೈಫ್ ಆ ಥರ ಸಂತೋಷದಲ್ಲಿದ್ದಾರೆ ಅಂತ. ಯಾವತ್ತೂ ನೀವು ಆ ಥರ ಥಿಂಕ್ ಮಾಡಬೇಡಿ. ಅವರವರು ಎಲ್ಲ ಪ್ರಾಬ್ಲಮ್ ಇದ್ದರೂ ಎಲ್ಲರೂ ಎಲ್ಲರ ಜೊತೆ ಹೇಳೋಕ್ಕೆ ಇಷ್ಟಪಡಲ್ಲ. ಒಬ್ಬೊಬ್ಬರ ಕ್ಯಾರೆಕ್ಟರ್ ಅಂತ ಹೇಳಿದರೆ ಇನ್ನೊಂದು ಸಣ್ಣ ಪ್ರಾಬ್ಲಮ್ ಆದರೂ ಎಲ್ಲರ ಜೊತೆನೂ ಹೇಳುವ ಕ್ಯಾರೆಕ್ಟರ್ ಇರುತ್ತೆ. ಇನ್ನೊಬ್ರಿಗೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂದರೂ ನಾನು ಹೇಳ್ಕೊಳ್ಳಲ್ಲ, ಯಾಕೆ ಹೇಳ್ಕೊಳ್ಬೇಕು ಅಂತ. ಅದೇ ಥರ ಅಂದರೆ ಹೇಳೋಕ್ಕೆ ನಾನು ಇಷ್ಟಪಡೋದು, ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ, ಎಲ್ಲರೂ ಅದನ್ನು ಧೈರ್ಯವಾಗಿ ಮುಂದೆ ಸಾಗಿ ಅದನ್ನೆಲ್ಲ ಸಾಲ್ವ್ ಮಾಡೋಕ್ಕಾಗದಿದ್ದರೂ ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಯಾಕಂತೇಳಿದರೆ ಯಾರ ಹತ್ರ ಆದ್ರೂ ಹೇಳಿದರೆ ಒಂದೋ ಒಳ್ಳೆ ಸೊಲ್ಯೂಷನ್ನೇ ನಿಮಗೆ ಸಿಗುತ್ತೆ. ಸ್ವಲ್ಪ ಒಳ್ಳೆ ಸೊಲ್ಯೂಷನ್ ಸಿಗದಿದ್ದರೂ ಎಲ್ಲ ಪ್ರಾಬ್ಲಮ್ಗೂ ಪರಿಹಾರ ಇದ್ದೇ ಇರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿ ಮುಂದೆ ಹೋಗಿ. ಮತ್ತು ಬೇರೆಂತ ಸರಿ, ಹಂಗೆ ನಾನು ಮಲಯಾಳದಲ್ಲಿ ವೀಡಿಯೋ ಮಾಡಿದೆ. ಅಷ್ಟು ಯಾರು ನಂದು ಫಾಲೋವರ್ಸ್ ಯಾರು ಮಲಯಾಳದವರಲ್ಲ. ಸೊ ನಿಮಗೋಸ್ಕರ ನಾನು ಈ ವಿಡಿಯೋ ಕನ್ನಡದಲ್ಲಿ ಮಾಡಿದ್ದೀನಿ. ಸರಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಕಾಣುವ. ದೆನ್ ಬೈ ಬೈ.